ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ವಾಸವಿ, ಜೈ ಭಕ್ತಾಂಜನೇಯ. ಶ್ರೀ ಭಕ್ತಾಂಜನೇಯ ಜ್ಯೋತಿಷಾಲಯ ಹುಳಿಯಾರ್ ವತಿಯಿಂದ ಇನ್ನೊಂದು ಕಿರು ಪರಿಚಯ. ಒಂದು ಹಬ್ಬ, ಶ್ರಾವಣ ಮಾಸದ ಮೊದಲನೇ ಹಬ್ಬ ನಾಗರ ಪಂಚಮಿ. ಈ ಒಂದು ನಾಗರ ಪಂಚಮಿಯ ಕಿರು ಪರಿಚಯವನ್ನು ಹೇಳ್ತೇನೆ. ಈ ಒಂದು ವಿಶೇಷವಾದಂತಹ ಈ ಹಬ್ಬದ ಪರಿಚಯ ಮೊದಲಾಗಿದ್ದು ಮಹಾಭಾರತದಲ್ಲಿ ಪರೀಕ್ಷಿತ್ ಮಹಾರಾಜ, ಉತ್ತರ ಮತ್ತು ಅಭಿಮನ್ಯುವಿನ ಮಗ ಪರೀಕ್ಷಿತ್ ಮಹಾರಾಜ. ಇನ್ನೇನು ಎಲ್ಲ ಮಹಾಭಾರತ ಕೊನೆ ಆಗ್ತಾ ಬಂತು, ಕಲಿ ಪ್ರಾರಂಭ ಆಗ್ತಾ ಬಂತು, ಅಂದ್ರೆ ಕಲಿಯುಗ ಪ್ರಾರಂಭ ಆಗ್ತಾ ಬಂತು. ಆ ಸಮಯದಲ್ಲಿ ಆ ಪರೀಕ್ಷಿತ್ ಮಹಾರಾಜ ಏನ್ ಮಾಡ್ತಾನೆ, ಅರಣ್ಯಕ್ಕೆ ಹೋಗ್ತಾನೆ. ಆ ಅರಣ್ಯದಲ್ಲಿ ಹೋಗ್ತಾ ಹೋಗ್ತಾ ದಾರಿ ಮಧ್ಯದಲ್ಲಿ ಅವನಿಗೆ ತುಂಬಾ ದಾಹ ಆಗುತ್ತೆ. ಆ ದಾಹ ಆದಾಗ ಏನ್ ಮಾಡ್ತಾನೆ, ಒಬ್ಬ ಮಹರ್ಷಿ, ಶಮೀಕ ಮಹರ್ಷಿ, ಒಂದು ಮಹರ್ಷಿ ಹತ್ರ ಹೋಗಿ ನನ್ಗೆ ಕುಡಿಯಲು ನೀರು ಕೊಡಿ ಅಂತ ಕೇಳ್ತಾನೆ. ಆದ್ರೆ ಆ ಮಹರ್ಷಿಗಳು ತಪಸ್ಸನ್ನು ಮಾಡ್ತಿರ್ತಾರೆ. ತಪಸ್ಸನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಮಹರ್ಷಿಗಳಾಗ್ಲಿ ಒಂದು ಸ್ವಲ್ಪನೂ ಸ್ಪಂದಿಸುವುದಿಲ್ಲ, ಯಾಕಂದ್ರೆ ಆ ಒಂದು ತಪಸ್ಸಿನಲ್ಲಿ ಮಗ್ನರಾಗಿರ್ತಾರೆ. ಆದ್ರೆ ಅದನ್ನು ಸಹ ತಿಳಿದೇ ಇರುವಂತಹ ಆ ಒಂದು ಪರೀಕ್ಷಿತ್ ಮಹಾರಾಜ ಏನ್ ಮಾಡ್ತಾನೆ, ನನ್ನ ಮಾತನ್ನು ಆಲಿಸದೆ ನನ್ನನ್ನ ಧಿಕ್ಕರಿಸ್ತಿದ್ಯಾ ಅಂತ ಹೇಳಿ ಅಲ್ಲೇ ಒಂದು ಕೊಳತಿರುವಂತಹ ಒಂದು ಹಾವನ್ನ ತೆಗೆದು ಆ ಒಂದು ಮಹರ್ಷಿ ಮೇಲೆ ಹಾಕ್ತಾನೆ. ಆ ಒಂದು ಹಾಕ್ಬಿಟ್ಟು ಅವನು ಹೋಗ್ಬಿಡ್ತಾನೆ. ಇದೇ ರೀತಿ ಸ್ವಲ್ಪ ಹೊತ್ತು ಕಳೆದ ನಂತರ ಆ ಒಂದು ಶಮೀಕ ಮಹರ್ಷಿಯ ಮಗ ಶೃಂಗಿ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದು ಅವ್ರ ತಂದೆ ಮೇಲಿರುವಂತಹ ಒಂದು ಕೊಳಕು ಹಾವನ್ನು ನೋಡಿ, ಏನಿದು ಅಪರಾಧ, ಯಾರಿ ಒಂದು ಒಂದು ದುರಂತವನ್ನು ಮಾಡಿದ್ದು, ಈ ಒಂದು ಕೆಟ್ಟ ಕೆಲಸವನ್ನ ಯಾರೇ ಮಾಡಿರ್ಲಿ, ಅವನು ಎಂಥವನೇ ಆಗಿರ್ಲಿ, ಯಾರೇ ಆಗಿರ್ಲಿ ಅಂತ ಹೇಳಿ ಒಂದು ಶಾಪವನ್ನು ಕೊಡ್ತಾನೆ. ಅಂದ್ರೆ ಇವತ್ತಿನಿಂದ 7 ದಿವಸದೊಳಗಾಗಿ 7 ದಿವಸದಲ್ಲಿ ಆ ಒಂದು ತಕ್ಷಕನ ಒಂದು ಹಾವಿನಿಂದ ಅವನಿಗೆ ಮರಣ ಆಗಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾನೆ. ಆದ್ರೆ ಕೊಟ್ಟಿರುವಂತಹ ಶಾಪವನ್ನ ಮರಳಿ ತೆಗೆದುಕೊಳ್ಳೋದು ಸಾಧ್ಯವಿಲ್ಲ. ಏನಾಗುತ್ತೆ, ಆ ವಿಷಯ ಪರೀಕ್ಷಿತ್ ಮಹಾರಾಜನಿಗೆ ಗೊತ್ತಾದ್ಮೇಲೆ ಅವನು ತುಂಬಾ ನೊಂದು 7 ದಿನಗಳ ಕಾಲ ಆ ವಿಷ್ಣು ಸಹಸ್ರನಾಮವನ್ನ ಮತ್ತು ಪಾರಾಯಣ ಮಾಡಿಕೊಂಡು, ಇದೇ ರೀತಿಯಾಗಿ ಎಲ್ಲವನ್ನ ಹೇಳ್ಕೊಂಡು, ದೇವರ ಆರಾಧನೆಗಳನ್ನು ಮಾಡಿಕೊಂಡು ಭಯದಿಂದನೇ ತನ್ನ ಪ್ರಾಣವನ್ನ ಬಿಡ್ತಾನೆ. 7ನೇ ದಿವಸ ತಕ್ಷಕನ ಒಂದು ಹಾವಿನಿಂದ ಬಿಡ್ತಾನೆ. ಈ ರೀತಿ ತಕ್ಷಕನ ಹಾವಿನಿಂದ ಅವರ ತಂದೆ ಮರಣ ಆಯಿತು ಅಂತ ಹೇಳಿ ಯಾರು, ಆ ಒಂದು ಪರೀಕ್ಷಿತ್ ಮಹಾರಾಜನ ಮಗ ಜನಮೇಜಯ ಅವನೇನ್ ಮಾಡ್ತಾನೆ, ಆ ಒಂದು ನಾಗ ಸಂಕುಲವನ್ನ ನಾನು ನಾಶ ಮಾಡ್ತೇನೆ, ನನ್ನ ತಂದೆ ಸಾವಿಗೆ ಕಾರಣವಾದಂತಹ ತಕ್ಷಕನ ಕುಲವನ್ನೇ ನಾಶ ಮಾಡ್ತೀನಿ ಅಂತ ಹೇಳಿ ಒಂದು ದೊಡ್ಡ ಸರ್ಪಯಾಗವನ್ನ ಮಾಡ್ತಾನೆ. ಆ ಒಂದು ಸರ್ಪಯಾಗ ಹೇಗೆ ಅಂತಂದ್ರೆ, ಅವನು ಹೇಳುವಂತ ಮಂತ್ರ ಎಷ್ಟು ಶಕ್ತಿ ಅಂತಂದ್ರೆ, ಎಲ್ಲೆಲ್ಲಿ ಇರ್ಲಿ, ಯಾವ್ದು ಮೂಲೆಯಲ್ಲಿ ಇರ್ಲಿ, ಆ ಹಾವುಗಳೆಲ್ಲ ತಾನಾಗೇ ಬಂದು ಒಂದು ಯಾಗಕ್ಕೆ ಬೀಳುವಂತಹ ಒಂದು ಶಕ್ತಿ ಆ ಮಂತ್ರಕ್ಕಿರುತ್ತೆ. ಆ ಒಂದು ದೊಡ್ಡ ಯಾಗವನ್ನು ಮಾಡ್ತಿರ್ತಾನೆ. ಎಲ್ಲ ಸರ್ಪಗಳೆಲ್ಲ ಬಂದು ಆ ಒಂದು ಯಾಗಕ್ಕೆ ಬೀಳ್ತಾ ಇರ್ತವೆ, ಮರಣ ಹೊಂದ್ತಾ ಇರ್ತವೆ. ಇದು ಕೊನೆಗೆ ಏನು ತಕ್ಷಕನ ಒಂದು ಕುಲ ಅಂತ್ಯ ಆಗುವಂತ ಸಮಯದಲ್ಲಿ, ತಕ್ಷಕನ ಒಂದು ಸರದಿ ಬರುವಂತ ಸಮಯದಲ್ಲಿ ತಕ್ಷಕ ತುಂಬಾ ಭಯ ಪಟ್ಕೊಂಡು ಆ ಇಂದ್ರನ ಹತ್ರ ಹೋಗ್ತಾನೆ. ಆ ಇಂದ್ರ ಹತ್ರ ಹೋದಾಗ ಆ ಒಂದು ಮಹಾರಾಜ ಹೇಳ್ತಾನೆ, ಇಂದ್ರ ನಾನು ಕಾಪಾಡ್ತೇನೆ ಅಂತ ಬರ್ತಾನೆ. ಆದ್ರೆ ಆ ಒಂದು ಮಂತ್ರದ ಶಕ್ತಿಯಿಂದಾಗಿ ಇಂದ್ರನ ಕೈಯಲ್ಲೂ ಸಹ ಏನೂ ಮಾಡಲು ಸಾಧ್ಯ ಇಲ್ಲ. ಇಂದ್ರನು ಸಮೇತ ಯಾಗಕ್ಕೆ ಬೀಳೋ ಹಾಗಾಗ್ಬಿಡುತ್ತೆ. ಆ ತಕ್ಷಣದಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದ ಸಂದರ್ಭದಲ್ಲಿ ಒಬ್ಬ ಆಸ್ತಿಕ ಮಹರ್ಷಿ ಅಂತ ಬರ್ತಾನೆ. ಆ ಆಸ್ತಿಕ ಮಹರ್ಷಿ ಅವರನ್ನ ಕಾಪಾಡ್ತಾನೆ. ಹೇಗೆ ಅಂತಂತಂದ್ರೆ, ಯಾಗ ಮಾಡುವಂತವ್ರಿಗೆ ಒಂದು ನಿಯಮ ಇರುತ್ತೆ. ಏನು ಆ ನಿಯಮ, ಈ ಒಂದು ಯಾಗ ಮಾಡ್ಬೇಕಾದ್ರೆ, ಹೋಮ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಯಾರೇ ಬಂದು ಏನೇ ಕೇಳಿದ್ರು ಅದನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ಒಂದು ನಿಯಮ ಇದೆ. ಆ ಒಂದು ನಿಯಮದ ಪ್ರಕಾರ ಆಸ್ತಿಕ ಮಹರ್ಷಿ ಬಂದು ಒಂದು ವರವನ್ನು ಕೇಳ್ತಾನೆ, ನನಗೆ ಭಾಷ್ಯವನ್ನು ಕೊಡು ಅಂತ ಕೇಳ್ತಾನೆ. ನಾನು ನಿಮ್ಗೆ ಏನ್ ಬೇಕೋ ಅದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಭಾಷೆ ಮಾಡ್ತಾನೆ. ಯಾರು, ಜನಮೇಜಯ. ಆಗ ಈ ಆಸ್ತಿಕ ಮಹರ್ಷಿ ಕೇಳ್ತಾನೆ, ಹಾಗಿದ್ರೆ ತಕ್ಷಣ ಈ ಒಂದು ಹೋಮವನ್ನ ನಿಲ್ಲಿಸು ಅಂತ ಹೇಳ್ತಾನೆ. ಯಾಕೆ ಅಂತಂತಂದ್ರೆ, ಆ ಒಂದು ನಾಗ ಸಂಕುಲವನ್ನ ಕಾಪಾಡೋದಕ್ಕೋಸ್ಕರ ಅವನು ಆ ರೀತಿ ಹೇಳ್ತಾನೆ. ಆ ಒಂದು ಹೋಮವನ್ನ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ಆಗ ಆ ಒಂದು ತಕ್ಷಕನ ಕುಲ, ಅಂದ್ರೆ ಆ ನಾಗ ಸಂಕುಲ ಎಲ್ಲವೂ ಸಹ ಜೀವಂತವಾಗಿ ಉಳಿಯುತ್ತೆ. ಆ ಒಂದು ದಿವಸದಿಂದ ಆ ನಾಗ ಸಂಕುಲ ಅಭಿವೃದ್ಧಿ ಆಗ್ತಾ ಇರುತ್ತೆ. ಇನ್ನು ಹೆಚ್ಚಾಗಿ ಒಳ್ಳೊಳ್ಳೆಯ ಒಂದು ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇರುತ್ತೆ. ತಕ್ಷಕನ ಒಂದು ಆರಾಧನೆ ಹೆಚ್ಚಾಗ್ತಾ ಬರುತ್ತೆ. ಆ ಒಂದು ನಾಗ ಸಂಕುಲ ಹೆಚ್ಚಾಗ್ತಾ ಬರುತ್ತೆ. ಹಾಗಾಗಿ ಆ ದಿವಸದಿಂದ ನಾಗರ ಪಂಚಮಿಯನ್ನ, ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಬರ್ತಿರ್ತಾರೆ. ಆ ಒಂದು ದಿವಸ ಬೆಳಿಗ್ಗೆ ಎದ್ದು ಒಂದು ಶುಚಿರ್ಭೂತರಾಗಿ, ಅಂದ್ರೆ ಎಣ್ಣೆ ಸ್ನಾನ ಮಾಡಿಕೊಂಡು, ತಲೆ ಸ್ನಾನ ಮಾಡಿಕೊಂಡು, ಒಳ್ಳೆಯ ವಸ್ತ್ರಗಳನ್ನು ಇಟ್ಕೊಂಡು, ಆ ಒಂದು ಅಶ್ವತ್ಥ ಮರ ಅಥವಾ ನಾಗರ ಪ್ರತಿಷ್ಠಾಪನೆಗಳು ಎಲ್ಲೆಲ್ಲಿ ಇರ್ತಾ ಅಲ್ಲಿಗೆ ಹೋಗಿ, ಅಥವಾ ಹುತ್ತಕ್ಕೆ ಹೋಗಿ ಆ ಒಂದು ನಾಗರ ಪಂಚಮಿಯ ಹಬ್ಬವನ್ನ ಅವರವರ ಮನೆಯ ಪದ್ಧತಿಗೆ ತಕ್ಕಂತೆ ಆಚರಣೆ ಮಾಡ್ತಾ ಬರ್ತಿರ್ತಾರೆ. ಏನಕ್ಕೋಸ್ಕರ ಅಂತಂದ್ರೆ, ನಮ್ಮ ವಂಶ ಅಭಿವೃದ್ಧಿ ಆಗ್ಲಿ, ನಮ್ಮ ಕುಲ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ಈ ಒಂದು ನಾಗರ ಪಂಚಮಿಯ ಹಬ್ಬವನ್ನ ಮಾಡ್ತಾ ಬರ್ತಿರ್ತಾರೆ. ಮತ್ತೆ ಆ ಒಂದು ನಾಗನಿಗೆ, ಅಂದ್ರೆ ಆ ಒಂದು ಹಾವಿಗಳಿಗೆ ಯಾವುದೇ ಒಂದು ಹಣ್ಣು ಇಟ್ಟರೂ ಸಹ ಆ ಒಂದು ಸಮಾಧಾನ ಆಗಲ್ವಂತೆ. ಈ ಪಚ್ಚ ಬಾಳೆಹಣ್ಣು ಆ ಒಂದು ಇಟ್ರೆ ಆ ನಾಗಕ್ಕೆ, ಅಂದ್ರೆ ಆ ಒಂದು ಸರ್ಪಕ್ಕೆ
ತುಂಬಾ ಖುಷಿ ಆಗುತ್ತೆ. ಅಂತ ಅಂದ್ರೆ ಸರ್ಪಕ್ಕೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಎಲ್ಲರೂ ಸಹ ನಾಳೆ ನಾಗರ ಪಂಚಮಿ ದಿವಸ ಹೋಗುವಾಗ ಪಚ್ಚ ಬಾಳೆಯನ್ನ ತಗೊಂಡೋಗಿ ಆ ಒಂದು ಸ್ವಾಮಿಗೆ ಅರ್ಪಿಸಿ ಹಾಲನ್ನ ಧಾರೆ ಎರಿರಿ, ನಿಮ್ಮ ಒಂದು ವಂಶವನ್ನ ನಿಮ್ಮ ಒಂದು ಕುಲವನ್ನ ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ವಾಸವಿ, ಜೈ ಭಕ್ತಾಂಜನೇಯ, ಧರ್ಮೋ ರಕ್ಷತಿ ರಕ್ಷಿತಃ.